ನಮಸ್ಕಾರ ಕರ್ನಾಟಕ. ನಾನಿವತ್ತು ಬಂದಿರೋದು ಸಂಗಮ ಅನ್ನೋ ಪ್ಲೇಸು. ಕನಕಪುರದಿಂದ ಆಲ್ಮೋಸ್ಟ್ ಒಂದು 15 to 20 ಕಿಲೋಮೀಟರ್ಸ್ ಆಗುತ್ತೆ ಅನ್ಕೊತೀನಿ. ಬೆಂಗಳೂರು ಮೆಜೆಸ್ಟಿಕ್ಕಿಂದ ಅರೌಂಡ್ ಒಂದು 50 ಕಿಲೋಮೀಟ್ರ್ ಆಗ್ಬೋದು. 80 ಆಗುತ್ತಾ? ಓಕೆ, 80 ಕಿಲೋಮೀಟ್ರ್ ಆಗುತ್ತಂತೆ. ಒಂದು ವೀಕೆಂಡಲ್ಲಿ ಪರ್ಫೆಕ್ಟ್ ಜಾಗ ಅನಿಸುತ್ತೆ ಬಂದು ಹೋಗೋಕ್ಕೆ. ಇಲ್ಲಿ ಸಂಗಮ ಅಂತ ಈ ಪ್ಲೇಸಿಗೆ ಯಾಕೆ ಹೆಸರು ಬಂತು ಅಂದರೆ, ಒಂದು ಅರ್ಕಾವತಿ ನದಿ ಮತ್ತು ಕಾವೇರಿ ನದಿ ಇಲ್ಲಿ ಬಂದು ಒಂದುಗೂಡುತ್ತೆ. ಈ ಕಡೆಯಿಂದ ಅರ್ಕಾವತಿ ನದಿ ಬರುತ್ತಂತೆ, ಅದೇ ರೀತಿ ಈ ಕಡೆಯಿಂದ ಕಾವೇರಿ ನದಿ ಬರುತ್ತಂತೆ. ಎರಡು ಕೂಡಿದಾಗ ಇಲ್ಲಿ ಸಂಗಮ ಅಂತ ಬರುತ್ತೆ. ಹಾಗಾಗಿ ಈ ಪ್ಲೇಸ್ನ ಸಂಗಮ ಅಂತ ಕರೀತಾರೆ ಅಂತ ಹೇಳ್ತಾರೆ. ಪ್ಲೇಸ್ ಏನೋ ಚೆನ್ನಾಗಿದೆ, ಬಟ್ ನೀರು ಕಡಿಮೆ ಇದೆ, ಜನನೂ ಅಂತ ಜಾಸ್ತಿ ಏನಿಲ್ಲ. ಓಕೆ ಅನ್ನಿಸ್ತಿದೆ ಅಷ್ಟೇ. ನಿನ್ನೆವರೆಗೂ ಪರ್ಮಿಷನ್ ಇರಲಿಲ್ವಂತೆ, ಇವತ್ತಿಂದ ಏನೋ ಪರ್ಮಿಷನ್ ಕೊಟ್ಟಿದ್ದಾರೆ. ಏನು ನಮ್ಮ ಪುಣ್ಯನೋ ಏನೋ ಗೊತ್ತಿಲ್ಲ. ನಾವು ಇವತ್ತೇ ಬಂದಿದ್ದೀವಿ. ನಿನ್ನೆ ಏನಾದರೂ ಬಂದಿದ್ರೆ ಮತ್ತೆ ವಾಪಸ್ ಆಗೇ ಹೋಗ್ಬೇಕಾಗಿತ್ತು. ಹುಡ್ರು ಮೀನು ಬೇರೆ ಹಿಡಿತವ್ರೆ. ಯಾವೂರಿಂದ ಬಂದಿರೋದು? ಹಾಂ, ಬೆಂಗಳೂರಾ? ಅವ್ರ ಯಾಕಂದ್ರೆ ನಾಚ್ಕೊಂತವ್ರೆ. ಈ ಎಣ್ಣೆನ್ ಕೊಡಲ್ಲ ಬ್ರೋ. ಎಬ್ಬಲಿ ನಾನು ಅರ್ಧ ಅಂದ್ರೆ ಎಣ್ಣೆನ್ ಕೊಡಲ್ಲ. ಯಾವೂರಿಂದ? ಉತ್ರಳ್ಳಿಯಿಂದನಾ? ಬೆಂಗಳೂರಿಂದನಾ? ಏನು ಮಾಡ್ಕೊಂಡಿರೋದು? ಓದ್ತಿದ್ದೀರಾ? ಯಾವ ಬೈಕಲ್ಲಿ ಬಂದಿದ್ದೀರಾ? ಇಲ್ಲೊಬ್ರು ಮೀನು ಹಿಡಿತವ್ರೆ. ನಿಮಿಷ ಮಕ್ಕ ತೋರ್ಸೋ ಸ್ಮೈಲ್ ಮಾಡು. ಏನೋ ಅಷ್ಟೇ ಮೀನು ಹಿಡಿ ಬೇಗ. ಇನ್ನೊಂದು ವಿಷಯ, ಯಾರು ಇಲ್ಲಿ ರೋಪ್ ಕಟ್ಟಿದ್ದಾರೆ, ಆ ರೋಪಿಂದ ಆ ಕಡೆ ಯಾರು ಹೋಗಕ್ಕೆ ಟ್ರೈ ಮಾಡಬೇಡಿ. ಏಕೆಂದರೆ ಈಗ ರೀಸೆಂಟಾಗಿ 5 ಜನ ಏನೋ ಸತ್ತೋಗಿದಾರಂತೆ. ಒಬ್ಬರು ಹೋದ್ರು ಅಂತ ಇನ್ನೊಬ್ರು ಅವರಿಂದ ಹೋಗ್ತಾರೆ, ಅವರು ಮುಳುಗ್ತಾರೆ. ಯಾವುದೇ ಪ್ರೊಟೆಕ್ಷನ್ ಇಲ್ಲದೆ ಅವರ ರೂಲ್ಸ್ಗಳನ್ನ ಅಂತ ಮಾಡಿರ್ತಾರೆ. ಆ ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಹೋಗಿ. ಏನೋ ನಡೆಯುತ್ತೆ ಏನೋ ಅಂತ ಹೋದರೆ ನಿಮ್ಮ ಜೀವಕ್ಕೆ ತೊಂದರೆ ಆಗುತ್ತೆ. ಲೈಫಲ್ಲಿ ಇಂಥ 100 ಪ್ಲೇಸನ್ನ 100 ಸಲ ನೋಡ್ಬೋದು, ಬಟ್ ನೀವೇ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ನಿಮ್ಮನ್ನು ನೋಡೋಕೆ 100 ಜನ ಬರಬೇಕಾಗತ್ತೆ. ಆಮೇಲೆ ಮೀನು ಹಿಡ್ದು ಏನು ಮಾಡ್ತೀರಾ? ಮತ್ತೆ ವಾಪಸ್ಸು ಮತ್ತೆ ಬಿಡಕ್ಕೆ ಮೀನು ಹಿಡಿತಿದ್ದೀರಾ? ಆಸೆ ಒಂದು ಮೀನು ಹಿಡಿಯೋದಂತ. ಮೀನು ಹಿಡಿತಾರೆ, ಜಾಸ್ತಿ ರೇಟಿಗೆ ಮಾಡ್ತಾರೆ. ಫ್ರೀಯಾಗಿ ಮೀನು ಹಿಡಿತಾರೆ, ಜಾಸ್ತಿ ರೇಟಿಗೆ ಮಾಡ್ತಾರೆ. ಏನು ಮಾಡಂಗಿಲ್ಲ, ಅದೊಂದು ಕಾಯಕ ಅಷ್ಟೇ. ಅಲ್ಲೇ 3 ಮೀನು ಹಿಡ್ದಾಯ್ತು. ಹಿಡಿದ್ರಾ? ಯಾರು ಹಿಡಿದ್ರು? 3 ಮೀನು ಹಿಡಿದ. ಹೌದಾ? ತೋರಿಸ್ರಿ ಒಂದು ಇಟ್ಕೊಂಡು ಕೈಲಿ. ಎಲ್ಲಿದೆ ಮೀನು? ಅಲ್ಲಿ ಕವರಲ್ಲಿ. ಎಲ್ಲಿದೆ? ಎಲ್ಲಿ? ಎಲ್ಲ ಈಜು ಹೊಡಿತಿದ್ದಾರೆ ಜನಗಳು. ಈ ಕಡೆ ಮೋಸ್ಟ್ಲಿ ಆಳ ಇಲ್ಲ ಅನ್ಸುತ್ತೆ. ಆ ಕಡೆ ಸುಳಿಗಳೆಲ್ಲ ಬರ್ತವೆ ಅಂತ ಹೇಳ್ತಾರೆ ಈ ಕಡೆ ಎಲ್ಲ. ಬಟ್ ಈ ಕಡೆ ಆ ಥರ ಯಾವುದೂ ಇಲ್ಲ, ಸರಾಗವಾಗಿ ನೀರು ಹರಿತಾನೆ ಇದೆ. ನೀರೇನು ತುಂಬ ಇಲ್ಲ, ಬಟ್ ಮಳೆಗಾಲದಲ್ಲಿ ಬಂದರೆ ವ್ಯೂ ಸಖತ್ತಾಗಿ ಕಾಣುತ್ತೆ ಅನ್ಕೊತೀನಿ. ಆಮೇಲೆ ಇನ್ನೊಂದು 2 ವೀಲರ್ ಬರೋರಾದರೆ ಸ್ವಲ್ಪ ಮೇಲೇ ಬಿಟ್ಟು ಬರಬೇಕು ಗಾಡಿನೆಲ್ಲ. 10 ರೂಪಾಯಿ ಟಿಕೆಟ್ ಇರುತ್ತೆ. ಒಳಗಡೆ ಬರೋಕ್ಕೆ ಯಾವುದೇ ಟಿಕೆಟ್ ಇರಲ್ಲ. ಗಾಡಿಗಳು ಪಾರ್ಕಿಂಗ್ ಮಾತ್ರ 10 ರೂಪಾಯಿ ಟಿಕೆಟ್ ಇರುತ್ತೆ. ಪೈನಾಪಲ್ ಇಲ್ಲೇ ಮಾರ್ತಿದ್ದಾರೆ. ಸರ್, ಹೇಗೆ ಪೈನಾಪಲ್? ಒಂದು ಬೋನ್ 30 ರೂಪಾಯಿ. 30 ರೂಪಾಯಾ? ಒಂದು ಕೊಡಿ, ಒಂದು ಸ್ವಲ್ಪ ಸೌಂಡ್ ಕಮ್ಮಿ. ಇದೇನಾ ಕೆಲಸ? ಹಾಂ, ಇದೇ ಕೆಲಸ. ಎಷ್ಟು ವರ್ಷದಿಂದ ಇಲ್ಲೇ ಇದ್ರ? ಇಲ್ಲೇ ಇದ್ದೀರಾ? ಇಲ್ಲಿಂದ ಸುಮಾರು ಒಂದು 35-40 ವರ್ಷದಿಂದ ಇಲ್ಲೇ. 40 ವರ್ಷದಿಂದ ಇದ್ದೀರಾ? ಈಗೇನೋ ರೀಸೆಂಟಾಗಿ ಏನೋ ನಿಲ್ಸಿದ್ರು ಅಂತ ಕೇಳ್ಪಟ್ಟೆ. ಇಲ್ಲ, ಇದು ಸ್ವಲ್ಪ ದಿವಸ ನಿಲ್ಲಿಸ್ಬಿಟ್ಟಿರು. ಒಂದು 5 ಜನ ತೀರೋಗಿದ್ರು ಇಲ್ಲಿ. ಆ ತೀರೋಗಿದ್ದಾಗ ನಿಲ್ಲಿಸ್ಬಿಟ್ಟಿರು. ಈಗ ತಿರ್ಗಾ ಅವರೇ ಫಾರೆಸ್ಟ್ನವರೇ ಕರ್ಕೊ ಹೋಗ್ತಾರೆ ಮೇಕೆದಾಟಿಗೆ. ಅಂದ್ರೆ ಈಗ ನಮ್ಮ ಪರ್ಸನಲ್ ವೆಹಿಕಲ್ ಅಲ್ಲಿ ಬಂದ್ರೆ ಹೋಗಕ್ಕಾಗಲ್ವಾ? ಹೋಗಲ್ಲ. ಅದು ಟೆಂಡರ್ ತಗೊಂಡ್ರೆ ಮಾತ್ರ. ಅವರು ಬೇರೆ ಟೆಂಡರ್ ತಗೊಂಡಿರ್ತಾರಲ್ಲ, ಅವ್ರು ಬೇಕಾದ್ರೆ ಪಾರ್ಟಿಗಳು ಅವರು ಇದು ಕೇಳ್ಕೊಂಡು ಹೋಗ್ಬೋದು.
ಫಾರೆಸ್ಟ್ನವರೇ ಗೇಟ್ ಹಾಕೋಬಿಟ್ಟಿರ್ತಾರೆ, ಅಲ್ಲಿ ಬಿಡಲ್ಲ ಗೇಟ್. ಅಂದ್ರೆ ಈಗ ಇಲ್ಲಿಗೆ ಮುಟ್ಟ ಬಂದು ಇಲ್ಲಿಂದ ಅವ್ರ ವೆಹಿಕಲ್ ಅವ್ರ ವೆಹಿಕಲ್ ಎಲ್ಲ ಕರ್ಕೊಂಡೋಗಿ ಮತ್ತೆ ಕರ್ಕೊಂಡ್ಬಿಡ್ತಾರೆ. 5:30 ಗಂಟೆ ಟೈಮು, ಬೆಳಗ್ಗೆ 8-9 ಗಂಟೆಯಿಂದ 5:30 ಗಂಟೆ ಟೈಮ್, 6 ಗಂಟೆ ಕರ್ಕೊಂಡ್ಬಂದು ಅವರೇ ಇಲ್ಲಿ ಬಿಟ್ಬಿಡ್ತಾರೆ. ಅಲ್ಲಿ ಮಡಿಕೊಳ್ಳಲ್ಲ. ಅಂದ್ರೆ ಇಲ್ಲಿ ಟಿಕೆಟ್ ಅದಕ್ಕೆ ಎಕ್ಸ್ಟ್ರಾ ಟಿಕೆಟ್ ಇರುತ್ತೆ? 60 ರೂಪಾಯಿ ಮಾಮೂಲಿ. ಅಲ್ಲಿ ಎಷ್ಟು ತಗೋತಾ ಇದ್ರು 60 ರೂಪಾಯಿ. ಟೆಂಡರ್ ತಗೊಂಡು ಮಾಡ್ತಿರಲ್ಲ, ಅವ್ರು ಎಷ್ಟು ತಗೊಂಡ್ರು ಅಷ್ಟೇ ಇವರು 60 ರೂಪಾಯಿನ ತಗೊಳ್ಳೋದು. 60 ರೂಪಾಯಿ ತಗೊಂಡ್ರು, ಒಬ್ರಿಗೆ 60 ರೂಪಾಯಿ ತಗೊಂಡು 30-60 ರೂಪಾಯಿ ಅವ್ರು ಅಲ್ಲಿ ಕರ್ಕೋಗಿ ನೋಡ್ಕೊಂಡು ಕರ್ಕೊಂಡ್ಬಿಟ್ಬಿಡ್ತಾರೆ. ಓಕೆ. ಎಲ್ಲಿ? ಅದೇ ಇಲ್ಲೇ ನೋಡಿ, ಅಲ್ಲಿ ಕಲ್ ಕಾಣ್ತದಲ್ಲ, ಇಲ್ಲ ಅಲ್ಲಿ ಒಳಗಡೆ ಆ ಕಡೆ ಆ ಕಡೆ ಹೊಳೆಲಿ ನೀರಿರ್ನಿಲ್ಲ ಅವಾಗ ಬೇಸಿಗೆ. ಇಲ್ಲಿ ತೀರ್ಕೊಂಡ್ರ? ಇಲ್ಲ 5 ಜನ ತೀರೋದು. ಇಲ್ಲಿ ನೋಡಿದ್ರೆ ಆತರ ಅನ್ಸೋದೇ ಇಲ್ಲ. ಇಲ್ಲ, ಒಂದು ಆಳ್ಮೇಲೆ ನೋಡಿ ಇಷ್ಟ ಇದೆ ನೀರು. ಅವಾಗ ತುಂಬಾ ಇತ್ತು ಅನ್ಸುತ್ತಲ್ಲ. ಒಂದು ಆಳ್ಮೇಲೆ ಇಷ್ಟ ಇದೆ. ಅಲ್ಲಿ ತೀರೋಗಿ ಈ ಮರದ ಹತ್ರ ತಗೊಂಡು ಮನಗಿಸಿದ್ದು. ಇಲ್ಲಿ ಈ ಮಟ್ಟಾಗದ ನೋಡಿ, ಅವತ್ತೇ ಆ ಮಟ್ಟ ಮಾಡೋ ಜಾಗ. 6 ತಿಂಗಳಾಯ್ತು ಎಲೆಕ್ಷನ್ ಓಟ್ ಹಾಕೋ ದಿವಸ ಸೆತ್ತೋದವ್ರು. ಪಾಪ ಒಳ್ಳೆಯವರು, ಪಾಪ ಕಾಲೇಜ್ ಸ್ಟೂಡೆಂಟ್ಗಳು ಎಲ್ಲ, ಇಂಜಿನಿಯರ್ ಕಾಲೇಜು. 3 ಹುಡುಗಿರು 2 ಹುಡುಗರು. 3 ಹುಡುಗಿರು 2 ಹುಡುಗರು. 5 ಜನ. ಹೊಟ್ಟೆ ಎಲ್ಲ ಉರಿತದೆ ಪಾಪ. ತಂದೆ ತಾಯಿ ನೋಡಿದ್ರೆ ಹೊಟ್ಟೆ. ಅಲ್ಲ, ಅವಾಗೂ ಈ ತರ ಸೇಫ್ಟಿ ಎಲ್ಲ ಕಟ್ಟಿರ್ತಾರಲ್ವಾ? ಆದ್ರೆ ಇವ್ರು ಅವಾಗ ಈ ಸೇಫ್ಟಿ ಎಲ್ಲ ಏನಿರ್ಲಿಲ್ಲ, ಫ್ರೀಯಾಗಿತ್ತು. ಅದೆಲ್ಲ ಆದ್ಮೇಲೆ DC ಎಲ್ಲ ಬಂದು ಅವ್ರು ಇದು ಮಾಡಿ ಟೂರಿಸಂ ಜಾಗನೇ ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ಟಿದ್ರು. ಆಮೇಲೆ DK ಅವರು ಇವರು. ಅದೇ ನನಗೂ ಯಾರೋ ಒಬ್ರು ಹೇಳಿದ್ರು, ಇಲ್ಲಿ ರೀಸೆಂಟ್ ಆಗಿ ಮತ್ತೆ ಓಪನ್ ಮಾಡಿದ್ದಾರೆ. ಆಗಿನ ಕಾಲದಿಂದ ಇರೋದು, ಈಗೆಲ್ಲ ಹಂಗೆ ಇದು ಮಾಡೋಕ್ಕಾಗಲ್ಲ. ಅದು ಹೆಂಗಿರ್ತದೆ ಮಾಮೂಲಿ ಹಂಗೆ ಇರ್ಲಿ ಅಂದ್ಬಿಟ್ಟು ಇದು ಮಾಡಿ ಬಿಟ್ಟಿರ್ತೀವಿ. ಇದೇ ಬಸ್ಸು ಅನ್ಸುತ್ತಲ್ಲ? ಇಲ್ಲ, ಅದ್ಯಾವುದು ಬೇರೆ. ಅದು ಬೇರೆದಾ? ಬೇರೆ. ಅಂದ್ರೆ ಇಲ್ಲಿ ಬರ್ತಾ ಸಂಜೆ ಮೇಲೆ ಜಾಸ್ತಿ ಜನ ಆಗುತ್ತಾ ಅಥವಾ ಹೇಗೆ ಅಂತ? ನಾನು ಬೆಳಗ್ಗೆ ಮಧ್ಯಾಹ್ನ ಮೇಲೆ ಬರ್ತಾ ಜಾಸ್ತಿ ಆಗ್ಬಿಡ್ತಾರೆ. ಮಧ್ಯಾಹ್ನ ಮೇಲೆ ಜಾಸ್ತಿ ಆಗುತ್ತೆ. ಇಲ್ಲ ಆಗ್ಬಿಡ್ತಾರೆ. ಭಾನುವಾರ ಅಲ್ವೇ ಇವತ್ತು ಜನ ಜಾಸ್ತಿ. ಮತ್ತೆ ವ್ಯಾಪಾರ ಎಲ್ಲ ಹೆಂಗ್ ಚೆನ್ನಾಗಿ ನಡೀತಿದ್ಯಾ? ಏನ್ ಮಾಮೂಲಿ ಆಗೋ ದಿವಸ ಭಾನುವಾರ ಶನಿವಾರ ಸುಮಾರಾಗಿ ಆಯ್ತದೆ. ಬಾಕಿ ದಿವಸ ಏನು ಜನ ಏನಿಲ್ಲ. ಅಂದ್ರೆ ಸೋಮವಾರದಿಂದ ಶುಕ್ರವಾರದವರೆಗೂ ಖಾಲಿ ಇರುತ್ತೆ. ಶನಿವಾರ ಮತ್ತೆ ಭಾನುವಾರ ಸ್ವಲ್ಪ ಜಾಸ್ತಿ ಹೋಗ್ತಾರೆ ಅಷ್ಟೇ. ಭಾನುವಾರ ಸುಮಾರಾಗಿ ಜನ ಬರ್ತಾರೆ. ಅದು ಮಾಮೂಲಿ ಅವರು ತೆಪ್ಪ ಹಾಕಿ ಮೇಕೆದಾಟಿ ಕರ್ಕೋಗಿ ಇಲ್ಲಿ ಬಸ್ಸಲ್ಲಿ ಹೋಯ್ತಾ ಇದ್ರೆ ಜನ ಫುಲ್ಲಾಗಿ ಬರ್ತಾರೆ. ಈಗ 6 ತಿಂಗಳಿಂದ ಬರಲ್ಲ ಅಂತ ಜನ ಸ್ವಲ್ಪ ಇದಾಗ್ಬಿಟ್ಟು. ಫಸ್ಟಿಗೆಲ್ಲ ಮೇಕೆದಾಟು ಅಂದ್ರೆ ಇಲ್ಲಿಂದ ಹೋಗ್ತಿದ್ರ? ಇಲ್ಲೇ ಹೋಯ್ತೀವಿ ನೋಡಿ. ಅಲ್ಲಿ ಮುಂದೆ ಮರ ಆಯ್ತಲ್ಲ, ಅಲ್ಲೇ ರೋಡ್ ಇರೋದು ನೋಡಿ. ಆ ಕಾಂಪೌಂಡ್ ಪಕ್ಕನೇ ರೋಡ್ ಇರೋದು. ಅಲ್ಲೇ ಕರ್ಕೊಯ್ತಾರೆ. 6 ಕಿಲೋಮೀಟರ್ ಆಯ್ತದೆ. ಇಲ್ಲ ಹಿಂಗೆ ಕರ್ಕೊಂಡು 6 ಕಿಲೋಮೀಟರ್ ಆಗುತ್ತೆ ನೋಡಿ. ಅಲ್ಲೇ ಮರದ ಹತ್ರ ಥ್ರೂ ರೋಡು. ಆ ಗುಡ್ಡ ಪಕ್ಕನೇ ಹೋಯ್ತದೆ ನೋಡಿ. ಆ ಗುಡ್ಡ ಆಯ್ತಲ್ಲ, ಗುಡ್ಡ ಪಕ್ಕನೇ ಹೋಯ್ತದೆ. 6 ಕಿಲೋಮೀಟ್ರ್ ಹೋಗ್ಬೇಕು ಪಕ್ಕ. ಈಜಾಗಿ ಹೋಗ್ಬೇಕು. ಅದೇ ಈಗ ನಿಲ್ಸಿದಾರ, ಆ ಘಟನೆ ಆದ್ಮೇಲೆ ನಿಲ್ಸಿದ್ದಾರೆ ಅಂತ ನಿಲ್ಸಿ ಎಲ್ಲ ಸ್ವಲ್ಪ ಸ್ಟ್ರೈಕ್ ಮಾಡಿ. ಈಗ ಫಾರೆಸ್ಟ್ನವರು EDCಗೆ ಮೀಟಿಂಗ್ ಮಾಡಿ ಫಾರೆಸ್ಟ್ನವರು ನಾವೇ ಓಡಿಸೋಣ ಅಂದ್ಬಿಟ್ಟು 2 ಗಾಡಿ 2 ಜೀಪು ಎಲ್ಲ ತಗೊಬಂದು ಓಡಿಸ್ತಾರೆ. ಇನ್ನೂ ಅವರೇ ಓಡಿಸ್ತಾರೆ. ಬೋಟ್ ಎಲ್ಲ ರೆಡಿ ಮಾಡವ್ರೆ. ಈ ಕಾಲಲ್ಲಿ ತುಳಿಯೋದು 8 ಜನ ಕೂರಿಸ್ಕೊಂಡು ಕಾಲಲ್ಲಿ ತುಳಿಯೋದು ಬೋಟ್ ರೆಡಿ ಮಾಡವ್ರೆ. ಅದು ಹಾಕಿಲ್ಲ ಇನ್ನೂ. ನೀರು ಕಡಿಮೆ ಇರೋದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬಂದ್ರೆ ಅದು ಹಾಕಿ ಜನಗಳನ್ನ ದಾಟಿಸ್ತಾರೆ ಅವರು ಫಾರೆಸ್ಟ್ನವರು. ಇದು ಈಗ ಅರ್ಕಾವತಿ ಕಾವೇರಿ ಅಲ್ಲ? ಇದು ಅರ್ಕಾವತಿ ಕೆಂಗೇರಿ ನೀರು. ಇದು ಕಾವೇರಿ ಕಪಿನಿ. ಕಪಿನಿ ಒಂದು ನಂಜನಗೂಡಿಂದ ಒಂದು ಬರ್ತದೆ. ನರಸೀಪುರದ ಹತ್ರ ಮೈಸೂರು KRS ನೀರು ಒಂದು ಬರ್ತದೆ. ಅಲ್ಲೇ ತಿರುಮಕೂಳು ಸರ್ಕಲ್ ಅನ್ನೋದು ನರಸೀಪುರ. ಅಲ್ಲಿಂದ 2 ಕೂಡ್ಕೊಂಡು ಹಿಂಗೆ ಬರ್ತದೆ. ಬಂದೆ ಇದೊಂದು ಅರ್ಕಾವತಿ. 3 ನೋಡಿ ಹಿಂಗೆ ತಮಿಳ್ನಾಡು ಮೇಟೂರು ಡ್ಯಾಮ್ಗೆ ಹೋಯ್ತದೆ. ಮೇಟೂರು ಡ್ಯಾಮ್ಗೆ ಅವರು ನೀರು ಈಗ ಕರ್ನಾಟಕದಿಂದ ನೀರು ತಗೊಂಡು ಅವರು ವೇಸ್ಟ್ ಮಾಡ್ಬಿಡ್ತಾರೆ. ಬಡಿಯಾಗ್ಲಿ ಎಲ್ಲ ಸಮುದ್ರಕ್ಕೆ ಬಿಟ್ಬಿಡ್ತಾರೆ. ಸಮುದ್ರದಲ್ಲಿ ನಿಂತೈತೆ ನೀರು. ನಮ್ಮ ಕರ್ನಾಟಕ ನೀರು ಹೋಗಿ ಸಮುದ್ರದಲ್ಲಿ ನಿಂತೈತೆ. ಇಲ್ಲಿ ನೀರಿಗೆ ಡ್ಯಾಮ್ ಕಟ್ಟಿ ಜನಗಳಿಗೆ ಸೌಕರ್ಯ ಮಾಡವ ಅನ್ನೋದು ಇನ್ನೂ ನಮ್ಮ ಕರ್ನಾಟಕದವ್ರಿಗೆ ಬುದ್ಧಿನೇ ಇಲ್ಲ. ನೀರನ್ನು ಹೇಗೆ ಯೂಸ್ ಮಾಡಿ ಈಗ ಇದೆಲ್ಲ ನೀರು ಸುಮ್ಮನೆ ಸಮುದ್ರ ಡ್ಯಾಮ್ ಕಟ್ಟಿಬಿಟ್ರೆ ಬೆಂಗಳೂರು ಚಿನ್ನ ಥರ ಆಗೋಯ್ತದೆ. ನೀರು ಸಪ್ಲೈ ಆಗೋಯ್ತದೆ. ಈ ಬೆಜ್ಜಲ್ ಭೂಮಿಯವರು ಎಲ್ಲ ಸಾಹುಕಾರ ಆಗೋಯ್ತಾರೆ. ಎಲ್ಲ ಬೆಜ್ಜನ್ ಜನ ಇದಾಗೋಯ್ತದೆ. ಮಂಡ್ಯ ಎಲ್ಲ ಮೈಸೂರು ಗೀಸೂರು ಎಲ್ಲ ನೀರು ಸಪ್ಲೈ ಜಾಸ್ತಿ ಆಗಿಬಿಡ್ತದೆ. ಈಗೇನು ನಮ್ಮ ಕರ್ನಾಟಕದಲ್ಲಿ ನೀರು ಸಪ್ಲೈನೇ ಇಲ್ಲ. ಎಲ್ಲಿ ಕುಡಿಯೋಕ್ಕೆ ಟೈಮ್ ಒಂದು ಅರ್ಧ ಗಂಟೆ ಬಿಡ್ತಾರೆ, ನಿಲ್ಲಿಸ್ಬಿಡ್ತಾರೆ. ಕುಡಿಯೋಕೆ ಒಂದು ಬಾಟ್ಲಿ ನೀರು ಇರಲ್ಲ ಒಂದೊಂದು ಟೈಮಲ್ಲಿ. ಆ ಡ್ಯಾಮ್ ಕಟ್ಟಿಬಿಟ್ರೆ ಎಲ್ಲ ಸೌಕರ್ಯ ಆಗೋದು. ಹೌದೌದು.
ಈಗ ಸುಮ್ಮನೆ ಆ ನೀರು ಹೋಗಿದ್ದು ಹಂಗೆ ಸಮುದ್ರಕ್ಕೆ ಹೋಗಿ ಸುಮಾರು ನಾನು ನೋಡ್ದಂಗೆ ಒಂದು 10 ಜನ 15 ಜನ 20 ಜನ ಆಗಿರ್ಬೋದು ಮಿನಿಸ್ಟ್ರುಗಳು, ಯಾರು ಏನು ಮಾಡಿಲ್ಲ. ಮಾಡ್ತೀನಿ ಅಂತಾರೆ, ಒಂದು 500 ಜನ ಇಂಜಿನಿಯರ್ ಬರ್ತಾರೆ, ಚೆಕಪ್ ಮಾಡ್ತಾರೆ, ಅಲ್ಲಿ ಹೋಗ್ತಾರೆ, ನಂಬರ್ ಹಾಕ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಇದು ಮಾಡಿದ್ರು. ಅವರು ತಮಿಳ್ನಾಡವ್ರು ಬಿಡಲ್ಲ ಅಂತಿದ್ರು. ಆವಾಗ ಕರ್ನಾಟಕದವರು ತಮಿಳ್ನಾಡವ್ರು ಬಿಡಲ್ಲ ಅಂತಾರೆ, ಡ್ಯಾಮ್ ಕಟ್ಟಾಕಿ ಅಂತಿದ್ರು. ಈಗ ಅವ್ರು ತಮಿಳ್ನಾಡವ್ರು ಬಿಟ್ಬಿಟ್ರು, ಡ್ಯಾಮ್ ಕಟ್ಕೊಳ್ಳಿ, ನೀವೇನೋ ಮಾಡ್ಕೊಳ್ಳಿ, ನಾವು ಮಾಮೂಲಿ ನೀರು ಬಿಡಿ ಅಂದ್ಬಿಟ್ಟು ಅವ್ರು ಬಿಟ್ಬಿಟ್ರು. ಇವ್ರು ಕರ್ನಾಟಕದವ್ರು ಏನು ಮಾಡಿದ್ರು, ಎಷ್ಟು 85,000 ಎಕರೆ ಏನು ಮುಳುಗಡೆ ಆಗೋಯ್ತದೆ, ಅದರಲ್ಲಿರೋ ಪ್ರಾಣಿಗಳು ಎಲ್ಲೋಯ್ತವೆ, ನಾವು ಬಿಡಲ್ಲ, ಅಷ್ಟು ಕಾಡು ಅಷ್ಟು ಜಮೀನು ಬಿಡಲ್ಲ ಅಂದ್ಬಿಟ್ಟು ಫಾರೆಸ್ಟ್ನವರು DA ಮಾಡ್ಕೊಂಡು, ಈ ಕರ್ನಾಟಕದವ್ರು ಮಾಡ್ಕೊಂಡು, ಸ್ವಲ್ಪ ದಿವಸ ತಮಿಳ್ನಾಡವ್ರು ಮಾಡಿದ್ರು, ಆಮೇಲೆ ಈಗ ಕರ್ನಾಟಕದವ್ರು ಮಾಡ್ಕೊಂಡವ್ರು. ಕರ್ನಾಟಕದವ್ರು ಅಂದ್ರೆ ಕರ್ನಾಟಕ ಮಿನಿಸ್ಟ್ರುಗಳಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಮಾಡ್ಕೊಂಡು. ಒಂದೊಂದು ಜನಕ್ಕೊಂದು ಉಪಯೋಗ ಆಗ್ತಿತ್ತೆ. ಜನಗಳಿಗೆ ಉಪಯೋಗ ಅಂದರೆ ಮಂಡ್ಯ ಮೈಸೂರು ಎಲ್ಲ ಚಿನ್ನ ಥರ ಆಗೋಯ್ತದೆ ಕಣ್ರಿ ಡ್ಯಾಮ್ ಕಟ್ಟಿಬಿಟ್ರೆ. ಡ್ಯಾಮ್ ಕಟ್ಟಬೇಕು, ಮುಖ್ಯ ಡ್ಯಾಮ್ ಕಟ್ಟಬೇಕು. ಈಗ ಒಂದು 20 ವರ್ಷದಿಂದ ಬರ್ತಾರೆ ನೋಡ್ತಾರೆ ಹೋಯ್ತಾರೆ, ಬರ್ತಾರೆ ನೋಡ್ತಾರೆ ಹೋಯ್ತಾರೆ, ಮಿನಿಸ್ಟ್ರುಗಳು ಬರ್ತಾರೆ, ಎಲ್ಲ ಹೋಯ್ತಾರೆ. ಅಯ್ಯೋ ಅಯ್ಯೋ ಇದು ಫುಲ್ ತುಂಬಿದಾಗ ಎಲ್ಲಿವರೆಗೂ ಬರುತ್ತೆ ನೀರು? ಈಗ ಇದ್ರ ಮುಟ್ಟ ಹೋಗುತ್ತಾ? ಅಲ್ಲಿ ಒಂದು 4ನೇ ಕ್ರಾಸ್ ಅಂತ ಒಂದು ರೋಡಲ್ಲಿ ಅರ್ಶಿನ ಕಲರಲ್ಲಿ ನಂಬರ್ ಹಾಕೋರು ನೋಡಿ, ಒಂದು ಕಲ್ಲಿನಿಟ್ಬಿಟ್ಟು ಅಲ್ಲಿ ಇಲ್ಲೆಲ್ಲ ಇದೆಲ್ಲ ಮುಚ್ಕೊಳುತ್ತೆ, ಎಲ್ಲ ಮುಳುಗಡೆ ಆಗುತ್ತೆ. ಇದು ಬೊಮ್ಮಸಮುದ್ರ, ಮುತ್ತತ್ತಿ ಗಿತ್ತತ್ತಿ, ಮಡುವಾಳ, ನಮ್ಮ ಕೊಗೆದೊಡ್ಡಿ ಎಲ್ಲ ಮುಳುಗಡೆ ಆಗುತ್ತೆ. ಅಂದ್ರೆ ಮಳೆಗಾಲದಲ್ಲಿ ಇಲ್ಲಿ ನೋಡಕ್ ಬೇಲ್ಪುರಿ ಮಾವಿನಕಾಯಿ, ಸೀಬೆಕಾಯಿ, ಪೈನಾಪಲ್ ಪೈನಾಪಲ್ ಐತೆ, ಸೀಬೆಕಾಯಿ ಐತೆ. ಬನ್ನಿ, ಏನ್ ಬೇಕು ಹೇಳ್ತಿದ್ದಾರೆ. ಇಲ್ಲೊಂದು ಡ್ಯಾಮ್ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ನಾವು ನಮ್ಮ ಯೋಚನೆಯಲ್ಲಿ ಯೋಚನೆ ಮಾಡ್ತೀವಿ, ಆದರೆ ಬೇರೆ ಯೋಚನೆಗಳು ಹೇಗಿರುತ್ತೋ ಅದನ್ನ ನಾವು ಯೋಚನೆ ಮಾಡಕ್ ಆಗಲ್ಲ. ಬನ್ನಿ, ಬೇಲ್ಪುರಿ ಮಳೆಗಾಲದಲ್ಲಿ ಫುಲ್ಲು ತುಂಬಿರುತ್ತೆ ಅಂತ ಹೇಳ್ತಾರೆ. ಮಳೆಗಾಲದಲ್ಲೆಲ್ಲ ಅಲೋ ಇರಲ್ಲ ಅನ್ಸುತ್ತಲ್ಲ ಇಲ್ಲೆಲ್ಲ? ಮಳೆಗಾಲದಲ್ಲಿ ಯಾರು ಇಲ್ಲಿ ಬರೋದೇ ಇಲ್ಲ. ಇದೆಲ್ಲ 2 ಮಠ ನೋಡಿ, ಅಲ್ಲಿ ಮರ ಮುರ್ಕೊಂಡದೆ ನೋಡಿ, ಅಲ್ಲಿ ಮುಟ್ಟ ಹೋಗುತ್ತೆ ನೀರು. ಗಂಟೆ ಅದರಿಂದ ಮೇಕು ಹೋಗದೆ ನೀರು, ಅಷ್ಟು ನೀರು ಹೋಗದೆ, ನೀರು ಹೋಗುತ್ತೆ, ಅಷ್ಟು ನೀರು. ಇಲ್ಲೆಲ್ಲ ನಿಂತ್ಕೊಳಕೈತೆ. ಈಜೊಡಿತಿದ್ದಾರೆ. ಈ ಪ್ರದೇಶದಲ್ಲಿ ಅಷ್ಟೇನು ಆಳ ಇಲ್ಲ ಅಂತ ಹೇಳ್ತಾರೆ, ಹಾಗಾಗಿ ಜನ ಆರಾಮಾಗಿ ಈಜೊಡಿಬೋದು. ಬಟ್ ಆ ಕಡೆ ನೀವು ಈಗೇನು ನೋಡ್ತಿದ್ದೀರೋ ಆ ಕಡೆ ಪ್ಲೇಸಲ್ಲಿ ಸುಳಿಗಳೆಲ್ಲ ಇದ್ದಾವೆ ಅಂತ ಹೇಳ್ತಾರೆ. ಆ ಕಡೆ ಹೋಗೋರು ಹುಷಾರಿಂದ ಇರಬೇಕು. ಈ ಅನಾಹುತ 5 ಜನ ಸತ್ರು ಅಂತ ಹೇಳಿದ್ಮೇಲೆ ಈ ರೋಪ್ಸ್ ಎಲ್ಲ ಕಟ್ಟಿದ್ದಾರೆ. ಈ ಕಡೆ ರೋಪ್ಸ್ ಎಲ್ಲ ಕಟ್ಟಿ ಈಗ ಪರವಾಗಿಲ್ಲ ಅನ್ನಂಗೆ ಮಾಡಿದಾರಂತೆ. ಬಟ್ ಯಾರೇ ಆಗಲಿ ಎಲ್ಲವನ್ನು ಕಮಿಟಿಗಳು ಸಮಿತಿಗಳು ಮಾಡೋಕ್ಕಾಗಲ್ಲ. ನಮ್ಮ ಜವಾಬ್ದಾರಿಗಳನ್ನು ನಾವು ಎಲ್ಲೇ ಬಂದರೂ ಮರೆಯೋಕ್ಕೆ ಹೋಗ್ಬಾರ್ದು. ಏಕೆಂದರೆ ಜೀವ ನಮ್ಮದು, ಹೋದರೂ ನಾವೇ ಹೋಗಬೇಕು. ನಮ್ಮ ಜೊತೆ ಬರೋರು ಎಲ್ಲಿವರೆಗೂ ಬರ್ತಾರೆ, ನಮ್ಮನ್ನ ಮುಚ್ಚೋವರೆಗೂ ಬರ್ಬೋದು ಅಷ್ಟೇ. ಯಾರೇ ಇಲ್ಲಿಗೆ ಬಂದರೂ ಅವ್ರು ಹುಷಾರಿಲ್ಲ, ಅವ್ರು ಇರಿ. ಮೀನು ಹಿಡಿಯೋರು ಮೀನು ಹಿಡಿತವ್ರೆ ಆಗ್ಲಿಂದ. ಇವನೇನು ಮಾಡ್ತಾವನೋ ಗೊತ್ತಿಲ್ಲ. ಏಯ್ ಚಿಕ್ಕ ಮಕ್ಕಳು ಈ ಥರ ಮಾಡಿದ್ರೆ ನಗೋ ನಾವು, ಅದನ್ನೇ ನಾವು ಮಾಡಿದ್ರೆ ಚಿಕ್ಕ ಮಕ್ಕಳು ಥರ ಮಾಡ್ತೀಯಲ್ಲ ಅಂತಾರೆ. ಬಟ್ ಆ ಖುಷಿನೇ ಬೇರೆ ಅಲ್ವಾ? ಏಯ್ ನಾನು ನೋಡೋಣ, ಇಲ್ಲಿ ಮುಟ್ಟನೇ ಬಂದಿದ್ದೀನಿ, ಸ್ವಲ್ಪ ಆದ್ರೆ ನೀರಲ್ಲಿ ಇಳಿದ್ಬಿಡೋಣ ಅಲ್ವಾ? ಇಲ್ಲ ಅಂದರೆ ಅಪೂರ್ಣಗೊಳ್ಬಿಡುತ್ತೆ. ಚಕ್ಲಿ ನೀರಲ್ಲಿ ಇಳ್ಕೊಬಿಡೋಣ.
ಆಹಾ ತಣ್ಣಗಿದೆ ಒಳ್ಳೆ. ಮೀನುಗಳೆಲ್ಲ ಸಿಕ್ಕಾಪಟ್ಟೆ ಇದ್ದಾವೆ. ಮೀನು ತಿನ್ನೋರಾದರೆ ಅವ್ರಿಗೆ ಇಲ್ಲೇ ಹಿಡ್ಕೊಂಡು ಹೋಗಿ ಇಲ್ಲೇ ಫ್ರೆಶ್ ಮೀನು ಸಿಗುತ್ತೆ ಅನ್ಕೋತೀನಿ. ಇವ್ರು ಆಗ್ಲಿಂದ ಹಿಡಿತಾನೆ ಅವರೇ, ಬಟ್ ಮೀನು ಸಿಕ್ತೋ ಅಥವಾ ಸುಮ್ಮನೆ ಕುಂತವ್ರೋ ಗೊತ್ತಿಲ್ಲ. ತುಂಬ ದೊಡ್ಡ ಕಲ್ಲಿದ್ದಾವೆ. ಬಸ್ ಕಾಣಿಸ್ತಿದೆ ಅನ್ಕೋತೀನಿ ನಿಮಗೆ, ಮೇಲೆ ಬರ್ತಿರೋದು ಕರ್ನಾಟಕ ಸರ್ಕಾರ ಅಂತ ಒಂದು ಬಸ್ ಬರ್ತಿದೆ ಮೇಲೆ. ಇಲ್ಲಿಂದ ಮೇಕೆದಾಟಿಗೆ ಹೋಗೋದಾದರೆ ಫಸ್ಟಿಗೆಲ್ಲ ಇಲ್ಲಿಂದನೇ ಕರ್ಕೊಂಡು ಹೋಗ್ತಿದ್ರಂತೆ. ಬಟ್ ಯಾವಾಗ ಸಾವಾಯಿತು ಅವತ್ತಿಂದ ಪ್ರವಾಸಿ ತಾಣನೇ ಇದು ಬೇಡ ಅಂತ ನಿಲ್ಲಿಸಿದ್ರಂತೆ. ಈಗ ರೀಸೆಂಟಾಗಿ ಓಪನ್ ಮಾಡಿದ್ದಾರೆ. ಬಟ್ ಈಗ ಅವ್ರದ್ದೇ ಆದ ಬಸ್ ಇದೆ, ಆ ಬಸ್ಸಿಂದ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ. 60 ರೂಪಾಯಿ ಚಾರ್ಜ್ ಅಂತೆ, ಅಪ್ ಆ್ಯಂಡ್ ಡೌನ್ ಸೇರಿ 60 ರೂಪಾಯಿ ಅಂತ ಹೇಳ್ತಿದ್ದಾರೆ. ಒಂದು ದಿನದ ಟ್ರಿಪ್ಪಿಗೆ ಚೆನ್ನಾಗಿದೆ. ಸಿಕ್ತಾ ಮೀನು? ಏನು ಮಾಡ್ತೀರಾ ಅವ್ನು ತಗೊಂಡು? ಸಾಕ್ತೀರಾ? ಸಾಕ್ತೀರಾ? ಹೌದೌದು. ನಮ್ಮ ಸ್ವರಾಜ್ ಹಚ್ಚಿ ಅಂತ ಇದೆ ಯೂಟ್ಯೂಬಲ್ಲಿ ಹಚ್ಚಿ ಹಾಕ್ತೀವಿ ನೋಡಿ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಕಿ. ಬರೋಣ್ರಾ? ಯೂಟ್ಯೂಬ್ ಅಂದ ತಕ್ಷಣ ಅವ್ರಿಗೂ ಏನೋ ಒಂದು ಖುಷಿ. ಬಸ್ಸಾ ಬಂದಿದೆ ಅಲ್ಲ, ಈಗಿನ ಬಂತು ನೋಡಿ. ಇದೇ ಬಸ್ಸು. ಇಲ್ಲಿಂದ ಮೇಕೆದಾಟಿ ಕರ್ಕೊಂಡು ಹೋಗ್ತಾರೆ ಇವರು. ಅನೌನ್ಸ್ ಮಾಡ್ತಿದ್ದಾರೆ ಅನ್ಸುತ್ತೆ. ಒಂದು ನಿಮಿಷ. ಎಷ್ಟೊತ್ತಾಗುತ್ತೆ ಇಲ್ಲಿಂದ ಹೋಗೋಕೆ? ಒಂದು ಹಾಫ್ ಆನ್ ಅವರ್ ಆಗುತ್ತಾ? ಎಷ್ಟು ತಗೊಂತೀರ ಚಾರ್ಜು? ಒಬ್ರಿಗೆ 60 ರೂಪಾಯಿ ಹೋಗಿ ಬರೋಕ್ಕೆ ಅಪ್ ಆ್ಯಂಡ್ ಡೌನ್. ಇದು ಫಸ್ಟಿಂದನೇ ಇತ್ತು ಅದು ರೀಸೆಂಟಾಗಿ ಬಂದಿದೆ? ನಿನ್ನೆಯಿಂದ ಓಪನ್ ಆಗಿದೆ. ನಿನ್ನೆಯಿಂದನೇನಾ? ಓಕೆ. ಹೆಂಗೆ ಪರವಾಗಿಲ್ವಾ? ಜನ ಬರ್ತಿದ್ದಾರೆ. ಇಷ್ಟು ಸಂಗಮದ ಏನಿದೆ ಮಾಹಿತಿ. ಯಾರೇ ಬರೋದಿದ್ರು, ಬಟ್ ನಾನು ಅಂದ್ಕೊಂಡೆ ಬೆಳಗಿನ ಜಾವ ತುಂಬ ರಶ್ ಇರುತ್ತೆ ಅಂತ. ಬಟ್ ಇಲ್ಲಿ ನೋಡಿದ್ರೆ ಮಧ್ಯಾಹ್ನ ಮೇಲೆ ತುಂಬ ರಶ್ ಆಗ್ತಾ ಹೋಗುತ್ತಂತೆ. ನೋಡೋಣ. ಬಟ್ ಚೆನ್ನಾಗಿದೆ, ಒಂದು ಲೆವೆಲಿಗೆ ಪರವಾಗಿಲ್ಲ, ಚೆನ್ನಾಗಿದೆ. ಬಂದು ಹೋಗ್ಬೋದು ವೀಕೆಂಡ್ಗಳಲ್ಲಿ. ತುಂಬ ವಾರ ಪೂರ್ತಿ ವರ್ಕ್ ಮಾಡಿ ಒಂದು ರಿಲ್ಯಾಕ್ಸೇಷನ್ ಅಂತ ಬರೋರಿಗೆ ಒಳ್ಳೆ ಜಾಗನೇ. ಬಟ್ ನಾನು ಮೇಕೆದಾಟಿಗೆ ಹೋಗೋಕ್ಕಾಗ್ತಿಲ್ಲ, ಏಕೆಂದರೆ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು ಇಲ್ಲಿಂದ. ನಾನು ಮತ್ತೆ ಮೇಕೆದಾಟಿಗೆ ಹೋಗೋದಾದರೆ ತುಂಬ ಲೇಟ್ ಆಗುತ್ತೆ. ಏನು ಬ್ರೋ? ಊಟನಾ? ಮಧ್ಯಾಹ್ನ ಯಾರಾದರೂ ಊಟಕ್ಕೆ ಬರೋರಾದರೂ ಅಷ್ಟೇ, ಇಲ್ಲೇ ಹೋಟೆಲ್ ಮಯೂರ ಸಂಗಮ ಅಂತ ಒಂದು ರೆಸ್ಟೋರೆಂಟ್ ಇದೆ. ಫೋನ್ಪೇ ಗೂಗಲ್ ಪೇ ಇಲ್ಲೆಲ್ಲಿ ಅಲೋ ಇಲ್ಲ, ಬಟ್ ಇದೊಂದು ಹೋಟ್ಲಲ್ಲಿ ಫೋನ್ಪೇ ಗೂಗಲ್ ಪೇ ಎಲ್ಲ ಇದೆ ಅಂತೆ. ವೈಫೈ ಬೇರೆ ಫ್ರೀ ಇದೆ ಅಂತೆ. ನೋಡಿ ಇವರೇ
ಇಲ್ಲೇ ಇದೆ, ಇಲ್ಲಿ ನದಿ ಅಂತ ಅಂದರೆ ಇಲ್ಲೇ ಮೇಲೇ ಇದೆ, ಮಯೂರ ಸಂಗಮ ರೆಸ್ಟೋರೆಂಟ್ ಅಂತ. ಯಾರಾದರೂ ಮಧ್ಯಾಹ್ನ ಊಟ ಮಾಡೋದಾದರೆ ಇಲ್ಲೇ ಬಂದು ಊಟ ಮಾಡಿ ಹೇಳ್ತಿದ್ದಾರೆ. ಏನು ಹೇಳಿ? ಮೇಕೆದಾಟದ ಹೇಳಿದ್ದೀನಿ ಬ್ರೋ. ಓಕೆ ಬ್ರೋ. ಪೇಜ್ ಎಲ್ಲರೂ ಕೇಳ್ತಾರೆ, ಬಟ್ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಕೇಳ್ತಾರೆ. ಪರವಾಗಿಲ್ಲ ಒಂದು ಜಾಗ. ಇನ್ನೂ ಅಂಗಡಿಗಳೆಲ್ಲ ಓಪನ್ ಆಗಿಲ್ಲ ಇಲ್ಲೆಲ್ಲ. ಇನ್ನು ಸಂಜೆ ಮೇಲೆ ಓಪನ್ ಆಗುತ್ತೋ, ಕೆಲವೊಂದು ಓಪನ್ ಆಗಿದೆ ಅಷ್ಟೇ, ಇನ್ನು ಎಲ್ಲ ಅಂಗಡಿಗಳು ಓಪನ್ ಆಗಿಲ್ಲ. ನಾನ್ ವೆಜ್ ತಿನ್ನೋರಿಗೆ ಒಳ್ಳೊಳ್ಳೆ ಮೀನಿದೆ ಇಲ್ಲಿ. ಒಳ್ಳೆ ಮೀನಿದೆ, ಫ್ರೆಶ್ ಮೀನು. ಅಲ್ಲಿ ಹಿಡ್ಕೊಂಬಂದು ಇಲ್ಲಿ ಹಾಕಿದ್ದಾರೆ, ಏನೊಂದು ಚೂರು ಖಾರ ಮೆತ್ತಿದ್ದಾರೆ ಅಷ್ಟೇ. ನೋಡಿ. ನೀವು ಬ್ರೋ ಎಲ್ಲಿಂದ? ತಮಿಳ್ನಾಡ. ಕನ್ನಡ ಚೆನ್ನಾಗಿ ಮಾತಾಡ್ತೀರಾ? ಕನ್ನಡ ಮಾತಾಡಲೇಬೇಕಲ್ಲ. ಇಲ್ಲ ಕೆಲವರು ಈಗ ಪ್ರಾಪರ್ ತಮಿಳ್ನಾಡೇನಾ ಇರೋದು ಬ್ಯಾಂಗ್ಳೂರು. ಅದಕ್ಕೆ ಎಷ್ಟು ವರ್ಷ ಆಯಿತು ಬ್ಯಾಂಗ್ಳೂರಿಗೆ ಬಂದು? 3 ವರ್ಷ. ಕನ್ನಡ ಕಲ್ತಿದಾರಲ್ಲ, ಅದು ಖುಷಿ ಆಗುತ್ತೆ. ಹಾಂ. ಓಕೆ ಬ್ರೋ, ಥ್ಯಾಂಕ್ ಯು. ಹಾಂ, ಯೂಟ್ಯೂಬ್ ಚಾನಲ್ ಬ್ರೋ. ಓಕೆ ಮಾಡಿ. ಸ್ವರಾಜ್ ಹಚ್ಚಿ ಅಂತ ಹಾಂ. ಬರೋಣ ಬ್ರೋ. ಹೋದ್ಸಲ ಲಾಸ್ಟ್ ಟೈಮ್ ಇದಕ್ಕೆ ಬಂದಿದ್ದೆ, ಮಧುರೈಗೆ ಬಂದಿದ್ದೆ. ಬರ್ತೀನಿ ಬ್ರೋ, ಬರ್ತೀನಿ. ಓಕೆ. ಇಲ್ಲ, ಫಿಶ್ ತಿನ್ನೋರಾಗಿದ್ರೆ ತಿನ್ಬೋದಾಗಿತ್ತು, ಬಟ್ ಇಲ್ಲ, ಏನು ಮಾಡೋದು. ನನಗೇನೋ ಪ್ಲೇಸ್ ಇಷ್ಟ ಆಯಿತು, ಯಾವುದೇ ಖರ್ಚಿಲ್ಲದೆ. ಅಂದರೆ ನೀವು ಬಂದು ಹೋಗೋ ಖರ್ಚು ಅಷ್ಟೇ, ಅದು ಬಿಟ್ಟರೆ ಇಲ್ಲಿ ಬೇರೆ ಯಾವುದೂ ಖರ್ಚಿಲ್ಲ. ಏನು ಅಂದರೆ ಪಾರ್ಕಿಂಗಿಗೆ 10 ರೂಪೀಸ್ ತೊಗೊತಿದ್ದಾರೆ ಅಷ್ಟೇ, 2 ವೀಲರ್ಸ್ಗೆಲ್ಲ. ಮಧ್ಯಾಹ್ನ ಊಟ ಎಲ್ಲದಕ್ಕೂ ಇಲ್ಲೇ ಫೆಸಿಲಿಟಿ ಇದೆ. ಇಷ್ಟು ಸಂಗಮದ ಬಗ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಜಾಗಗಳಿಗೆ ಹೋಗ್ತೀನಿ, ಇದೇ ರೀತಿ ಮಾಹಿತಿಗಳನ್ನು ಕೂಡ ಟ್ರೈ ಮಾಡ್ತೀನಿ. ಹೇಳಿದ್ದೀನಿ. ಫಿಶ್ ಎಲ್ಲ ಇದೆ ಅಂತ ಹೇಳ್ತಿದ್ದಾರೆ, ಬಟ್ ಏನು ಮಾಡೋದು, ನಾವು ಫಿಶ್ ತಿನ್ನಂಗಿಲ್ಲ. ಬಟ್ ತಿನ್ನೋರ್ಗೆ ಫ್ರೆಶ್ ಆಗೇ ಇದೆ. ಒಂದು ತಿನ್ನಿ. ಇಲ್ಲಿ ಸಂಜೆ ಮೇಲೆ ರಶ್ ಆಗುತ್ತಾ ಜಾಸ್ತಿ? ಸಂಜೆ ಮೇಲೆ ಜಾಸ್ತಿ ಆಗುತ್ತೆ, ಅದಕ್ಕೆ ಅನ್ಸುತ್ತೆ ಇನ್ನೂ ಅಷ್ಟು ಇದಾಗಿಲ್ಲ. ಮಧ್ಯಾಹ್ನ ಮೇಲೆ ಸಂಜೆ ಮೇಲೆ ಜಾಸ್ತಿ ಜನ ಬರಂಗೆ ಕಾಣ್ತಾರಲ್ವಾ? ನೀವು ಎಷ್ಟು ವರ್ಷ ಆಯ್ತು ಇಲ್ಲೇ? ಓ, ಸ್ಟಾರ್ಟಿಂಗಿಂದಾನು ಇಲ್ಲೇ. ಸರಿ ಅಮ್ಮ, ನಿಮ್ಮ ಹೆಸರು? ದಿಲ್ಶಾದ್. ಓಕೆ. ರೋಡ್ ಕೂಡ ತುಂಬ ಚೆನ್ನಾಗೇ ಇದೆ. 2 ವೀಲರು 4 ವೀಲರ್ಗಳು ಆರಾಮಾಗಿ ಬರ್ಬೋದು. ಅಪ್ ಟು ನಿಮಗೆ ಸಂಗಮದ ನದಿಗಳು ಸಿಗೋವರೆಗೂ ರೋಡ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲೈಫಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು ಇಷ್ಟೇ, ಬದುಕು ನಮಗೆ ಅರ್ಥ ಆಗೋಷ್ಟರಲ್ಲಿ ಆ ಬದುಕೆ ಕಳೆದೋಗಿರುತ್ತೆ. ಅರ್ಥ ಆದಮೇಲೆ ಆ ರೀತಿ ಬದುಕೋಣ ಅನ್ನೋ ಅಷ್ಟರಲ್ಲಿ ಆ ಬದುಕೆ ಬೇಡ ಅನಿಸ್ಬಿಡುತ್ತೆ. ಇರೋಷ್ಟು ದಿನ ಖುಷಿಯಾಗಿರ್ಬೇಕಷ್ಟೇ. ಎಲ್ಲರಿಗೂ ಗೊತ್ತು ಮನುಷ್ಯ ಸತ್ತಾಗ ಏನು ಹೊತ್ಕೊಂಡು ಹೋಗಲ್ಲ ಅಂತ. ಯಾರೋ ಒಬ್ರು ನಿಲ್ಲಿಸ್ಕೊಂಡವ್ರೆ, ಗಾಡಿ ಹತ್ತುತ್ತಾ ಇಲ್ವೋ ಏನೋ ಗೊತ್ತಿಲ್ಲ. ನೀವು ಎಲ್ಲೇ ಹೋಗಿ, ಯಾವುದೇ ಪ್ಲೇಸ್ಗೆ ಹೋಗಿ, ಅಲ್ಲಿ ಸ್ವಚ್ಛತೆ ಅನ್ನೋದು ಆಲ್ರೆಡಿ ಇರುತ್ತೆ. ನೀವು ಅಲ್ಲಿ ಹೋಗಿ ಗಬ್ಬೆಬ್ಸೋದಾದರೆ ಬೇಡ. ಆ ಸ್ವಚ್ಛತೆಯನ್ನು ನೀವು ಕಾಪಾಡಿ, ಪ್ರತಿಯೊಬ್ಬರು ಕರ್ತವ್ಯ. ನಾವು ಪ್ರಕೃತಿಗೆ ಏನು ಕೊಡೋಕ್ಕಾಗದೇ ಇದ್ದರೂ ಅದು ಹೇಗಿದೆಯೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಧರ್ಮ ಅನ್ನೋಕ್ಕಿಂತ ನಮ್ಮ ಕರ್ತವ್ಯ. ಹಾಗೆ ನೋಡ್ಕೊಳ್ಳಿ ಸಾಕು. ಇದೇ ಎಂಟ್ರಿ ಪಾಯಿಂಟು. ಬರಬೇಕಾದ್ರೆ ನಾನು ನಿಮಗೆ ತೋರಿಸ್ತಿಲ್ಲ. ಇಲ್ಲಿ ನೀವು ಎಂಟ್ರಿ ಮಾಡಬೇಕು.
ಇಲ್ಲೇನು ಯಾವುದೇ ಚಾರ್ಜ್ ಇರಲ್ಲ, ಬಟ್ ಎಂಟ್ರಿ ಮಾಡಿ ಒಳಗೆ ಬರಬೇಕು. ಔಟ್ ಎಂಟ್ರಿ ಏನಿಲ್ಲ ಅಲ್ವಾ? ಔಟಿಂಗ್ ಏನು ಹೋಗ್ಬೋದಲ್ಲ ಅಲ್ಲಿ, ಮತ್ತೇನು ಎಂಟ್ರಿ ಮಾಡೋದೇನು ಬೇಡಲ್ಲ.